ಉಗ್ರರ ವಿರುದ್ಧ ಸಮರ ಮುಗಿದಾಯ್ತು. ಪಹಲ್ಗಾಮ್ನಲ್ಲಿ ಅಮಾಯಕರ ರಕ್ತ ಹರಿಸಿದ ರಕ್ತ ಪಿಪಾಸುಗಳನ್ನು ಹುಡುಕಿ ಹತ್ಯೆ ಮಾಡಿದ್ದಾಯ್ತು. ಆದರೆ ಉಗ್ರರ ಸಂಹಾರ ಇಷ್ಟಕ್ಕೆ ಮುಗಿದಿಲ್ಲ. ಅಡಗಿ ಕುಳಿತ ಉಗ್ರರ ಕಥೆ ಮುಗಿಸಲು ಭಾರತ ಹೊಸ ಆಪರೇಷನ್ ಕೈಗೆತ್ತಿಕೊಂಡಿದೆ. ಯಾರಿಗೂ ಗೊತ್ತಾಗದಂತೆ ಹುಡುಕಿ ಕೊಲ್ಲುವ ಕಾರ್ಯಕ್ಕೆ ಕೈ ಹಾಕಿದೆ. ಅದಕ್ಕೆ ಸಾಕ್ಷಿಯೇ ಭಾರತದಲ್ಲಿ 3 ಕಡೆ ದಾಳಿ ನಡೆಸಿ ಪಾಕ್ನಲ್ಲಿ ಅಡಗಿ ಕುಳಿತಿದ್ದ ಕ್ರಿಮಿಯ ನಿಗೂಢ ಹತ್ಯೆ. ಅದು ಹೇಗೆ ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಪಾಕ್ನಲ್ಲಿ ಅಡಗಿದ್ದ ಉಗ್ರನ ನಿಗೂಢ ಹತ್ಯೆ. ಎಸ್, ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಮೋಸ್ಟ್ ವಾಂಟೆಡ್ ಉಗ್ರ ಸೈಫುಲ್ಲಾ ಖಾಲಿದ್ ನಿಗೂಢವಾಗಿ ಹತ್ಯೆಯಾಗಿದ್ದಾನೆ. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಅಪರಿಚಿತ ದಾಳಿಕೋರರು ದಾಳಿ ಮಾಡಿ ಸೈಫುಲ್ಲಾ ಖಾಲಿದ್ ಕಥೆ ಮುಗಿಸಿದ್ದಾರೆ. ಆದರೆ ಈ ದಾಳಿಯ ಹಿಂದೆ ಭಾರತದ ನಿಗೂಢ ಶಕ್ತಿಯ ನೆರಳಿದೆ ಅಂತ ಹೇಳಲಾಗ್ತಿದೆ. ಆ ಶಕ್ತಿ ಬೇರೆ ಯಾವುದೂ ಅಲ್ಲ, ಭಾರತದ ಬಾಹ್ಯ ಗುಪ್ತಚರ ಸಂಸ್ಥೆ, ಅಂದ್ರೆ ಸಂಶೋಧನೆ ಮತ್ತು ವಿಶ್ಲೇಷಣಾ ವಿಭಾಗ. ಭಾರತದಲ್ಲಿ 3 ದಾಳಿ ಮಾಡಿದ್ದ ಉಗ್ರ, ನೇಪಾಳದ ಚೆಲುವೆ ಜೊತೆ ಮದುವೆಯಾಗಿದ್ದ ಖಾಲಿದ್, ಪಾಕಿಸ್ತಾನದಲ್ಲಿ ಹತನಾಗಿರುವ ಖಾಲಿದ್ ಭಾರತದಲ್ಲಿ ನಡೆದ 3 ದಾಳಿಗಳಲ್ಲಿ ಪ್ರಮುಖ ಸಂಚುಕೋರನಾಗಿದ್ದ. 2005ರಲ್ಲಿ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಮೇಲೆ ದಾಳಿ ನಡೆದಿತ್ತು. 2006ರಲ್ಲಿ ನಾಗ್ಪುರದಲ್ಲಿ RSS ಪ್ರಧಾನ ಕಚೇರಿಯ ಮೇಲೆ ಬಾಂಬ್ ಅಟ್ಯಾಕ್ ನಡೆದಿತ್ತು. 2008ರಲ್ಲಿ ರಾಂಪುರದಲ್ಲಿ CRPF ಶಿಬಿರದ ಮೇಲೆ ದಾಳಿ ನಡೆದಿತ್ತು. ಈ 3 ದಾಳಿಗಳಲ್ಲಿ ಸೈಫುಲ್ಲಾ ಖಾಲಿದ್ ಪ್ರಮುಖ ಪಾತ್ರ ವಹಿಸಿದ್ದ. ಭಾರತದಲ್ಲಿ LETಯ ಕಾರ್ಯಾಚರಣೆಗಳು ಹೆಚ್ಚಾಗಿದ್ವು. ವಿನೋದ್ ಕುಮಾರ್ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಖಾಲಿದ್ ಹಲವಾರು ವರ್ಷಗಳ ಕಾಲ ನೇಪಾಳದಲ್ಲಿ ನೆಲೆಸಿದ್ದ. ಅಲ್ಲಿ ನಕಲಿ ಗುರುತಿನಡಿಯಲ್ಲಿ ವಾಸಿಸುತ್ತಿದ್ದ. ಅಲ್ಲದೆ ಸ್ಥಳೀಯ ಮಹಿಳೆ ನಗ್ಮಾ ಬಾನು ಎಂಬಾಕೆಯನ್ನ ವಿವಾಹವಾಗಿದ್ದ. ನೇಪಾಳದಿಂದ ಬಂದಿದ್ದ ಆತ LETಗಾಗಿ ಚಟುವಟಿಕೆಗಳನ್ನು ಸಂಘಟಿಸುತ್ತಿದ್ದ. ಉಗ್ರ ಸಂಘಟನೆಗೆ ಸದಸ್ಯರ ನೇಮಕಾತಿ ಮತ್ತು ಸರಕು ಸಾಗಾಣಿಕೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಿದ್ದ ಅಂತ ಹೇಳಲಾಗ್ತಿದೆ. ಉಗ್ರನ ಬಿಲ ಹುಡುಕಿ ಕೊಂದ ಭಾರತ. ಇಷ್ಟೆಲ್ಲ ಉಗ್ರ ಚಟುವಟಿಕೆ ಮಾಡ್ತಿದ್ದ ಮೋಸ್ಟ್ ವಾಂಟೆಡ್ ಉಗ್ರ ಖಾಲಿದ್ ಹತ್ಯೆ ಮಾಡಲು ಭಾರತ ನಿಗೂಢ ಕಾರ್ಯಾಚರಣೆ ನಡೆಸಿದೆ. ಪಹಲ್ಗಾಮ್ ದಾಳಿಕೋರರನ್ನ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಹುಡುಕಿ ಕೊಂದ್ರೆ ಯಾರ ಕೈಗೂ ಸಿಗದ ಈ ಪಾತಕಿಯನ್ನ ನಿಗೂಢವಾಗಿ ಕೊಲ್ಲಲಾಗಿದೆ. ಇದರ ಹಿಂದೆ ಭಾರತದ ಬಾಹ್ಯ ಗುಪ್ತಚರ ಸಂಸ್ಥೆ ಕೆಲಸ ಮಾಡಿದೆ ಅಂತ ಹೇಳಲಾಗ್ತಿದೆ. ಆತನ ಎಲ್ಲಾ ಚಲನವಲನಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಆತನನ್ನ ಗನ್ಮ್ಯಾನ್ ಕಡೆಯಿಂದಲೇ ಹತ್ಯೆ ಮಾಡಿಸಲಾಗಿದೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಒಟ್ನಲ್ಲಿ ಪಹಲ್ಗಾಮ್ ದಾಳಿಕೋರರ ಸಂಹಾರಕ್ಕೆ ಆಪರೇಷನ್ ಸಿಂಧೂರ ನಡೆಸಲಾಗಿದೆ. ಆದರೆ ತಲೆಮರೆಸಿಕೊಂಡ ಮೋಸ್ಟ್ ವಾಂಟೆಡ್ ಉಗ್ರರಿಗೆ ಭಾರತೀಯ ರಾ ಸಂಸ್ಥೆ ಆಪರೇಷನ್ ಸೀಕ್ರೆಟ್ ಕೈಗೆತ್ತಿಕೊಂಡಿದೆ. ಹೀಗಾಗಿ ಉಗ್ರರು ಎಲ್ಲೇ ಅಡಗಿದ್ರೂ ಬದುಕುಳಿಯೋಕೆ ಸಾಧ್ಯವೇ ಇಲ್ಲ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.